ನಾಳೆ ಕರ್ನಾಟಕ ಬಂದ್ ಮಾಡೋದಕ್ಕೆ ವಾಟಾಳ್ ನಾಗರಾಜ್ ಅವರು ತೀರ್ಮಾನಿಸಿದ್ದಾರೆ. ಆದ್ರೆ ನಾಳೆಯ ಬಂದ್ ಬಗ್ಗೆ ಸಾಕಷ್ಟು ಗೊಂದಲ ಇದೆ. ಈಗಲೂ ಕೂಡ ಆ ಗೊಂದಲ ಬಗೆಹರಿತಾ ಇಲ್ಲ. ಇವತ್ತು ಮತ್ತೆ ವಾಟಾಳ್ ನಾಗರಾಜ್ನಿಂದ ಈ ಬಗ್ಗೆ ಸುದ್ದಿಗೋಷ್ಠಿ ಕರೆದಿದ್ದಾರೆ. ನಾಳಿನ ಬಂದ್ಗೆ ಕೆಲ ಸಂಘಟನೆಗಳಿಂದ ನೈತಿಕ ಬೆಂಬಲ ಅಷ್ಟೇ ವ್ಯಕ್ತವಾಗ್ತಿದೆ. ಇನ್ನೂ ಕೆಲ ಸಂಘಟನೆಗಳು ವಿದ್ಯಾರ್ಥಿಗಳ ಪರೀಕ್ಷೆ ಇರೋದ್ರಿಂದ, ಸ್ಪೆಷಲಿ ಇವತ್ತಿಂದ SSLC ಎಕ್ಸಾಮ್ ಬೇರೆ ಶುರುವಾಗ್ತಿದೆ, ವಿದ್ಯಾರ್ಥಿಗಳ ಎಕ್ಸಾಮ್ ಇದೆ, ಅದಕ್ಕೆ ಅನನುಕೂಲ ಆಗುತ್ತೆ ಅನ್ನುವಂತಹ ಕಾರಣ, ಬೇರೆ ಬೇರೆ ಕಾರಣಗಳನ್ನ ಕೊಟ್ಟು ಈ ಬಂದನ ವಿರೋಧ ಮಾಡ್ತಿವೆ. ಹಾಗಾದ್ರೆ ನಾಳೆಯ ಕರ್ನಾಟಕ ಬಂದ್ನಲ್ಲಿ ಏನಿರುತ್ತೆ ಏನಿರಲ್ಲ ಅನ್ನೋದು ಜನಸಾಮಾನ್ಯರಿಗೆ ಬೇಕಾಗಿರುವಂತ ಒಂದು ಬೇಸಿಕ್ ಕ್ವಶನ್, ಬೇಸಿಕ್ ಇನ್ಫಾರ್ಮೇಶನ್. ಅದು ಆ ಇನ್ಫಾರ್ಮೇಶನ್ ನೀಡೋ ಕೆಲಸ ನ್ಯೂಸ್ ಫಸ್ಟ್ ಮಾಡುತ್ತೆ. ಸುದ್ದಿಗೋಷ್ಠಿಯಲ್ಲಿ ವಾಟಾಳ್ ಸ್ಪಷ್ಟನೆ ಕೊಡುವಂತಹ ಸಾಧ್ಯತೆ ಇದೆ. ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಅದು ಯಾವುದೇ ಬಂದ್ ಆದ್ರೂ ಸರಿನೇ ಜನಸಾಮಾನ್ಯರಿಗೆ ಏನಿರುತ್ತೆ ಏನಿರಲ್ಲ ಅನ್ನುವಂತಹ ಗೊಂದಲ ಅಂತೂ ಇದ್ದೇ ಇರುತ್ತೆ. ಇನ್ನು ನಾಳಿನ ಬಂದ್ ವಿಚಾರವಾಗಿ, ಬಂದ್ 100% ಮಾಡೋದು ಖಂಡಿತ, ಬಂದ್ ಮಾಡೇ ತೀರ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ರು, ಸಾರಾ ಗೋವಿಂದ್ ಅವರು ಹೇಳಿದ್ರು. ಆದ್ರೆ ನಾಳಿನ ಬಂದ್ನಲ್ಲಿ ಏನಿರುತ್ತೆ ಏನಿರಲ್ಲ, ಡೀಟೇಲ್ಸ್ ಅಂತ ಹೋಗೋದಾದ್ರೆ ಈ ಬಂದ್ಗೆ ಯಾರ ಬೆಂಬಲ ಇದೆ, ಯಾರ ಬೆಂಬಲ ಇಲ್ಲ ಅನ್ನೋದು ಕೂಡ ಬಹುಮುಖ್ಯವಾಗುತ್ತೆ. ಇದೆಲ್ಲದರ ಬಗ್ಗೆ ಲೈವ್ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಸತ್ತಾರ್. ಯಾವುದೇ ಬಂದ್ ಆದ್ರೂ ಸರಿನೇ, ಪ್ರೈಮರಿ ಕ್ವಶನ್ ಏನಿರುತ್ತೆ ಏನಿರಲ್ಲ ಅನ್ನೋದು. ಈ ನಾಳಿನ ಬಂದ್ ಬಗ್ಗೆ ಏನೆಲ್ಲ ಮಾಹಿತಿ ಇದೆ ಹಾಗಾದ್ರೆ? ಸಭಾ ಯಾವುದೇ ಒಂದು ಬಂದ್ ಆಗಬೇಕಾದ್ರೆ ಮೊದಲಿಗೆ ಸಾರಿಗೆ ವಲಯ ಸ್ತಬ್ಧ ಆಗಬೇಕು. ಬಟ್ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸಾರಿಗೆ ವಲಯ ಏನಿದೆ ಸದ್ಯಕ್ಕೆ ಅಷ್ಟೊಂದು ಸಪೋರ್ಟಿವ್ ಆಗಿರುವಂತಹ ಕಾಣ್ತಿಲ್ಲ. ಯಾಕಂದ್ರೆ ಈಗಾಗಲೇ ಏರ್ಪೋರ್ಟ್ ಟ್ಯಾಕ್ಸಿ ಎಂದಿನಂತೆ ಓಡಾಟ ನಡೆಸುತ್ತೆ, ಮೆಟ್ರೋ ಸಂಚಾರ ಎಂದಿನಂತೆ ಇರುತ್ತೆ, BMTC KSRTC ಸಂಚಾರ ಯಥಾಸ್ಥಿತಿ ಇರುತ್ತೆ. ಇನ್ನು ಈ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕೊಟ್ಟಿರುವಂತಹ ಕರೆಗೆ ಬೆಂಬಲ ಸೂಚಿಸಿರುವಂತದ್ದು ಸದ್ಯಕ್ಕೆ ಓಲಾ ಉಬರ್ ಮಾಲಕರು ಮಾತ್ರ. ಓಲಾ ಉಬರ್ ಮಾಲಕರ ಸಂಘ ಬೆಂಬಲ ಸೂಚಿಸಿದ್ರು ಕೂಡ ಅದರಲ್ಲಿಯೂ ಕೂಡ ಒಂದು ಕೆಟಗರಿ ಇದೆ. ಅಂದ್ರೆ ಸ್ವಂತ ವಾಹನ ಇರೋರಿದ್ದಾರೆ, ಕಂಪನಿಯ ವಾಹನ ಇದೆ, ಸರಿಸುಮಾರು 25,000 ಕಂಪನಿಯ ವಾಹನ ಇದೆ. ಅದರಲ್ಲಿರುವಂತಹ ಬಹುತೇಕರು ಹೊರ ರಾಜ್ಯದ ಚಾಲಕರು, ಅವರು ಯಾವುದೇ ರೀತಿಯ ಬಂದ್ಗೆ ಬೆಂಬಲ ಸೂಚಿಸಲ್ಲ. ಇದರಿಂದ ಓಲಾ ಉಬರ್ ನಲ್ಲಿ ಸ್ವಂತ ವಾಹನ ಯಾರ್ಯಾರಿದ್ದಾರೆ ಅವರೆಲ್ಲ ಮಾತ್ರ ಬೆಂಬಲ ಸೂಚಿಸ್ತಾರೆ. ಇನ್ನು ಆಟೋ ವಿಚಾರಕ್ಕೆ ಬರುವುದಾದರೆ ಆಟೋ 60% ಸೇವೆ ಎಂದಿನಂತೆ ಇರುತ್ತೆ. ಯಾಕಂದ್ರೆ ಈಗಾಗಲೇ ಹಲವು ಆಟೋ ಸಂಘಟನೆ ಕೂಡ ಈ ಒಂದು ಬಂದ್ಗೆ ಕೇವಲ ನೈತಿಕ ಬೆಂಬಲ ಮಾತ್ರ ಘೋಷಣೆ ಮಾಡಿರುವುದರಿಂದ ಆಟೋ ಸೇವೆ ಕೂಡ 60% ಇರುತ್ತೆ. ಈ ಮೂಲಕ ಸಾರಿಗೆ ವಲಯ ಏನಿದೆ ಬಹುತೇಕ ಓಪನ್ ಇರುವುದರಿಂದ, ಸಾರಿಗೆ ವಲಯ ಎಂದಿನಂತೆ ಇರುವುದರಿಂದ ಬಂದ್ಗೆ ಅಷ್ಟರ ಮಟ್ಟಿಗೆ ಬೆಂಬಲ ಸಿಗಲ್ಲ ಅನ್ನೋ ಮಾಹಿತಿ ಕೂಡ ಇದೀಗ ಸಿಗ್ತಾ ಇದೆ. ಅದರ ಜೊತೆಗೆ ಇನ್ನು ಮಾಲ್ ಆಗಿರಬಹುದು, ಹೋಟೆಲ್ ಅಸೋಸಿಯೇಷನ್ ಆಗಿರಬಹುದು, ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರಬಹುದು, ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಎಂದಿನಂತೆ ಕಾರ್ಯಪ್ರವೃತ್ತರಾಗ್ತಾರೆ. ಇನ್ನು ಈ ಮತ್ತೊಂದು ವಿಚಾರ ಏನಂದ್ರೆ, ಇನ್ನು ಫೋರ್ಸ್ಫುಲ್ ಆಗಿ ಯಾವುದೇ ಕಾರಣಕ್ಕೂ ಬಂದ್ ಮಾಡುವಂತಿಲ್ಲ ಅನ್ನೋದನ್ನು ಕೂಡ ನಿನ್ನೆ ಈಗಾಗಲೇ ಬೆಂಗಳೂರು ಕಮಿಷನರ್ ಆಗಿರುವಂತಹ ದಯಾನಂದ್ ಅವರು ಕೂಡ ಹೇಳಿದ್ದಾರೆ. ಯಾಕಂದ್ರೆ ನಿನ್ನೆ ವಾಟಾಳ್ ನಾಗರಾಜ್ ಅವರು ಇದೇ ಬಂದ್ರೆ ವಿಚಾರವಾಗಿ ಒಂದು ರ್ಯಾಲಿ ಮಾಡಿದಂತಹ ಸಂದರ್ಭದಲ್ಲಿ ಅದನ್ನು ತಡೆದು ಫ್ರೀಡಂ ಪಾರ್ಕ್ ನಲ್ಲಿ ಮಾತ್ರ ಪ್ರತಿಭಟಿಸಿ ಅಂತ ರ್ಯಾಲಿಗೆ ತಡೆಯೊಡ್ಡುವಂತಹ ಒಂದು ಕೆಲಸ ಆಗಿತ್ತು. ಯಾವಾಗ ಈ ಇನ್ಸಿಡೆಂಟ್ ಆಯ್ತು, ವಾಟಾಳ್ ನಾಗರಾಜ್ ಅವರು ಖುದ್ದು ಬೆಂಗಳೂರು ಕಮಿಷನರ್ ದಯಾನಂದ್ರನ್ನು ಭೇಟಿ ಆಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಕಮಿಷನರ್ ಕೂಡ ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ತಾರೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಬಲವಂತದ ಬಂದ್ ಮಾಡುವಂತಿಲ್ಲ ಅನ್ನೋ ನಿಟ್ಟಿನಲ್ಲಿ ಒಂದು ಸೂಚನೆ ಕೊಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾವಾಗ ಈ ಒಂದು ಡೆವಲಪ್ಮೆಂಟ್ ಆಯಿತು, ತದನಂತರದಲ್ಲಿ ಖುದ್ದು ವಾಟಾಳ್ ನಾಗರಾಜ್ ಅವರೇ ಮಾಲ್ ಅಥವಾ ಇನ್ನಿತರ ಅಂಗಡಿಯವರ ಹತ್ರ ಅವರೇ ಒಂದು ಬಂದ್ಗೆ ಬೆಂಬಲ ಕೊಡುವಂತೆ ಒಂದು ಮನವಿಯನ್ನು ಮಾಡಿದ್ರು. ಇಲ್ಲಿ ಮೇಲ್ನೋಟಕ್ಕೆ ಅಂದ್ರೆ ನಾಳೆ ಮೌಲ್ಯಾಂಕನ ಪರೀಕ್ಷೆ ಇರುವುದರಿಂದ ಬಹುತೇಕ ಏನು ಖಾಸಗಿ ವಲಯ ಎಂದಿನಂತೆ ಓಪನ್ ಆಗಿರುತ್ತೆ. ಯಾಕಂದ್ರೆ ಈ ಅಸೋಸಿಯೇಷನ್ಗಳ ಅಡಿಯಲ್ಲಿ, ಓಲಾ ಉಬರ್ ಅಸೋಸಿಯೇಷನ್ ಅಡಿಯಲ್ಲಿ, ಖಾಸಗಿ ಸಾರಿಗೆ ಒಕ್ಕೂಟದ ಅಡಿಯಲ್ಲಿ ಕೂಡ ಬಹುತೇಕ ಶಾಲಾ ವಾಹನ ಇದೆ ಕೂಡ ಆ ವಾಹನ ಏನಿದೆ ಎಂದಿನಂತೆ ಸಂಚಾರ ಮಾಡಲಿದೆ. ಇನ್ನು ಬಹುತೇಕ ಸಂಘಟನೆ ಈಗಾಗಲೇ ನೈತಿಕ ಬೆಂಬಲ ಮಾತ್ರ ಘೋಷಣೆ ಮಾಡಿರುವುದರಿಂದ ನಾಳೆ ಬಂದೇನಿದೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಗೆ ಬಂದಿರುತ್ತೆ ಅಂತ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದರ ಹೊರತಾಗಿಯೂ ಕೂಡ ಬಹುತೇಕ ಸಂಘಟನೆ ನೈತಿಕ ಬೆಂಬಲ ಘೋಷಣೆ ಮಾಡಿದ್ರಿಂದ ಎಂದಿನಂತೆ ಬಹುತೇಕ ಸೇವೆ ಲಭ್ಯವಾಗುತ್ತೆ. ಅಗತ್ಯವಿರುವಂತಹ ಮೆಡಿಕಲ್ ಸೇವೆ ಕೂಡ ಇರುತ್ತೆ. ಬಟ್ ರ್ಯಾಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡೋದಾದ್ರೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಟೌನ್ ಹಾಲ್ ಇಂದ ಫ್ರೀಡಂ ಪಾರ್ಕ್ ರ್ಯಾಲಿಗೆ ಕೂಡ ಇದೀಗ ವಾಟಾಳ್ ನಾಗರಾಜ್ ಅವರು, ಅದರ ಜೊತೆಗೆ ಅವರಿಗೆ ಬಂದ್ಗೆ ಬೆಂಬಲ ಕೊಟ್ಟಿರುವಂತಹ ಸಂಘಟನೆಗಳ ಪ್ಲಾನ್ ಮಾಡಿರುವಂತದ್ದು. ಬಟ್ ರ್ಯಾಲಿಗೆ ಅನುಮತಿ ಇದೆಯಾ ಅನ್ನೋದು ಕೂಡ ಇನ್ನೂ ಕೂಡ ಸ್ಪಷ್ಟ ಆಗಿಲ್ಲ. ಯಾಕಂದ್ರೆ ರ್ಯಾಲಿ ನಡಿಬೇಕಾದ್ರೆ ಮೊದಲಿಗೆ ಅಲ್ಲಿರುವಂತಹ ಪೊಲೀಸರು ಪರ್ಮಿಷನ್ ಕೊಡಬೇಕಾಗುತ್ತೆ. ಬಟ್ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ಅವರಿಗೆ ಅನುಮತಿ ಸಿಕ್ಕಿಲ್ಲ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಒಂದು ವೇಳೆ ರ್ಯಾಲಿಗೆ ಏನಾದ್ರೂ ಅಡ್ಡಿ ಆದ್ರೆ ಟೌನ್ ಹಾಲ್ ನಲ್ಲಿ ಮಾತ್ರ ಸೀಮಿತ ಆಗುತ್ತಾ ಅನ್ನೋ ಪ್ರಶ್ನೆ ಕೂಡ ಇದೀಗ ಉಟ್ಕೊಂಡಿರುವಂತದ್ದು. ಸಭಾ, ಥ್ಯಾಂಕ್ ಯು ಸತ್ತಾರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.